ಭೂಕುಸಿತ ದುರಂತ ಸ್ಥಳದಲ್ಲಿ ರೆಸ್ಕ್ಯೂ ಕಾರ್ಯ ಚುರುಕುಗೊಂಡಿದೆ. ಮಳೆ ನಿಂತ ಹಿನ್ನೆಲೆ ರಕ್ಷಣಾ ಸಿಬ್ಬಂದಿಯಿಂದ ಇದೀಗ ಆಪರೇಷನ್ ಮತ್ತೆ ಚುರುಕು ಪಡೆದುಕೊಂಡಿದೆ. ಭೂಸೇನೆ, ವಾಯುಸೇನೆ, ಸ್ಥಳೀಯ ರಕ್ಷಣಾ ಪಡೆಗಳು ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸುತ್ತಿದ್ದಾರೆ. ಮಳೆ ನಿಂತ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯ ಸುಲಭ ಆಗುತ್ತೆ. ಇಲ್ಲದಿದ್ದರೆ ಮತ್ತೆ ಮಳೆ ಆರಂಭ ಆದರೆ ಕಾರ್ಯಾಚರಣೆ ನಡೆಸೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಸಂತ್ರಸ್ತರನ್ನ ಈಗ ಸುರಕ್ಷಿತ ಸ್ಥಳಕ್ಕೆ ಸಿಬ್ಬಂದಿಗಳು ರವಾನಿಸುತ್ತಿದ್ದಾರೆ. ಅವರನ್ನ ಮೆಪ್ಪಾಡಿ, ಚುಡಲ್ಮಾಲದಲ್ಲಿ ರೆಸ್ಕ್ಯೂ ಆಪರೇಷನ್ ಮುಂದುವರೆದಿದೆ. ಭೂಕುಸಿತ ದುರಂತ ಸ್ಥಳದಲ್ಲಿ ರೆಸ್ಕ್ಯೂ ಕಾರ್ಯ ಚುರುಕುಗೊಂಡಿದೆ. ಮೃತಪಟ್ಟವರ ಶವವನ್ನು ಹೊರತೆಗೆಯುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಇನ್ನು ಕೆಲವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸುತ್ತಿದ್ದಾರೆ. ಅವರನ್ನ ರಕ್ಷಣೆ ಮಾಡಿ ಒಂದು ಸುರಕ್ಷಿತವಾಗಿರುವಂಥ ಜಾಗಕ್ಕೆ ಕಳಿಸಿಕೊಡ್ತಾ ಇದೆ ರೆಸ್ಕ್ಯೂ ಆಪರೇಷನ್ ಟೀಮ್. ಭೂಕುಸಿತ ದುರಂತ ಸ್ಥಳದಲ್ಲಿ ರೆಸ್ಕ್ಯೂ ಕಾರ್ಯ ಚುರುಕು ಪಡೆದುಕೊಂಡಿದೆ. ನೀವು ನೋಡ್ತಾ ಇದ್ದಾರೆ, ಈಗ ಸ್ವಲ್ಪ ಮಳೆ ಇಲ್ಲ, ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಈಗ ಯಾರನ್ನೆಲ್ಲ ರೆಸ್ಕ್ಯೂ ಮಾಡಬೇಕೋ ಅಥವಾ ಯಾರನ್ನೆಲ್ಲ ಒಂದು ಸುರಕ್ಷಿತ ಜಾಗಕ್ಕೆ ತಲುಪಿಸ್ಬೇಕೋ ಆ ಒಂದು ಕೆಲಸವನ್ನು ಮಾಡ್ತಾ ಇದೆ ಅಲ್ಲಿ ಟೀಮ್. ಸುಮಾರು 250 ಜನರ ಒಂದು ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಭಾರತೀಯ ಸೇನೆ, ಅದ್ರ ಜೊತೆಗೆ NDRF ಎಲ್ಲರೂ ಕೂಡ ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇನ್ನು ಸಂತ್ರಸ್ತರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಲ್ಲಿ ಶಾಲೆಗಳಲ್ಲಿ ಕೆಲವರು ಉಳ್ಕೊಂಡಿದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಸ್ವಲ್ಪ ದೂರದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅದೇ ಜಾಗದಲ್ಲಿ ಅಲ್ಲ. ಯಾಕಂದರೆ ಅಲ್ಲಿ ಏನೂ ಉಳಿದಿಲ್ಲ. ವಾಯನಾಡಿನಲ್ಲಿ ಏನು ಭೂಕುಸಿತ ಆಗಿದೆ, ಎಲ್ಲ ಕಚೇರಿಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಎಲ್ಲವೂ ಕೂಡ ನೆಲಸಮವಾಗಿದೆ. ಗುಡ್ಡ ಕುಸಿತದಿಂದ ಅಲ್ಲೋಲ ಕಲ್ಲೋಲವಾಗಿದೆ ವಾಯನಾಡು. ಮೊನ್ನೆ ಇದ್ದ ಮನೆ, ಶಾಲಾ, ಮೈದಾನ ಎಂದು ಅವಶೇಷಗಳೆಡೆ ಪತ್ತೆಯಾಗಿದೆ. ಗುಡ್ಡ ಕುಸಿತದಿಂದ ಸಂಪೂರ್ಣವಾಗಿ ಶಾಲೆ ಗ್ರೌಂಡ್ ಕೂಡ ಕೊಚ್ಚಿ ಹೋಗಿದೆ. ಸುಮಾರು 9 ಕಿಲೋಮೀಟರ್ ದೂರದಿಂದ ಮಣ್ಣು, ಕಲ್ಲು ಏನು ಬಂದಿದ್ದಾವೆ ಅದನ್ನು ಸಂಗ್ರಹ ಮಾಡಲಾಗಿದೆ. ಮನೆ, ಮೈದಾನದ ಜಾಗದಲ್ಲಿ ಸಂಗ್ರಹವಾಗಿರುವಂಥ ಕಲ್ಲು. ಆಟಮಲೈ ಮಂಡಕೈ ಸಂಪರ್ಕ ಕಲ್ಪಿಸುವಂಥ ರಸ್ತೆಯನ್ನು ಕೂಡ ಇದೀಗ ಬಂದ್ ಮಾಡಲಾಗಿದೆ. ರಸ್ತೆ ಬಂದ್ ಆಗಿರುವ ಹಿನ್ನೆಲೆ ಕಾರ್ಯಾಚರಣೆಗೆ ಸ್ವಲ್ಪ ಅಡ್ಡಿಯಾಗಿದೆ. ವಾಯನಾಡು ಏನಿತ್ತು, ಬಹುಶಃ ಸಾಕಷ್ಟು ಜನ ಈ ಒಂದು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ವಾಯನಾಡನ್ನು ನೋಡಿರ್ತೀರ. ವಾಯನಾಡು ಹೇಗಿತ್ತು ಅನ್ನೋದ್ರ ಬಗ್ಗೆ ಯಾರೆಲ್ಲ ವಾಯನಾಡು ಜಾಗವನ್ನು ನೋಡಿರ್ತಾರೋ ಗೊತ್ತಿರುತ್ತೆ. ಯಾವ ರೀತಿ ಇತ್ತು ವಾಯನಾಡು. ಸುಮಾರು 400ಕ್ಕೂ ಹೆಚ್ಚು ಮನೆಗಳಿತ್ತು, ಶಾಲೆ ಇತ್ತು, ಅಲ್ಲಿ ದೊಡ್ಡ ಶಾಲೆ ಇತ್ತಂತೆ, ಆ ಪ್ಲೇ ಗ್ರೌಂಡ್, ಅದೆಲ್ಲವೂ ಕೂಡ ನೆಲಸಮವಾಗಿದೆ, ಏನೂ ಇಲ್ಲ. ಆದರೆ 9 ಕಿಲೋಮೀಟರ್ ದೂರದಿಂದ ನದಿಯಲ್ಲಿ ಹರ್ಕೊಂಡ್ಬಂದಿದೆ ಈ ಕಲ್ಲು ಮತ್ತು ಬಂದಂಥ ಮಣ್ಣನ್ನು ಈಗ ಸಂಗ್ರಹಿಸಲಾಗಿದೆ. ಅದು ಮನೆ, ಮೈದಾನದ ಜಾಗದಲ್ಲಿ ಸಂಗ್ರಹವಾಗಿರುವಂಥ ಕಲ್ಲು ಮಣ್ಣಂತೆ. ಅಟ್ಟಮಲೈ ಮಂಡಕೈ ಸಂಪರ್ಕ ಕಲ್ಪಿಸುವ ರಸ್ತೆನ ಇದೀಗ ಬಂದ್ ಮಾಡಲಾಗಿದೆ. ಕೇರಳದಲ್ಲಿ ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಅನಾಹುತಗಳು ನಡೆದಿರ್ತಕ್ಕಂಥದ್ದು. ನಾನಿದೀಗ ಚೂರ್ಲಮಲ ಅನ್ನೋ ಒಂದು ಸ್ಥಳದಲ್ಲಿದ್ದೀನಿ. ನೋಡ್ತಾ ಇರ್ಬೋದು, ಇದು ಒಂದು ಗ್ರೌಂಡು, ಅಂದ್ರೆ ಒಂದು ಗೌರ್ಮೆಂಟ್ ಸ್ಕೂಲ್ನ ಒಂದು ಗ್ರೌಂಡ್ ನೋಡ್ಬೋದು. ಇದು ನಿಜಕ್ಕೂ ಗ್ರೌಂಡ್ ರೀತಿ ಕಾಣಿಸ್ತಾ ಇದೆಯಾ ಅನ್ನೋದು ಎಲ್ಲಿರೋ ಒಂದು ಯಕ್ಷ ಪ್ರಶ್ನೆ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ನೆನೆ ದಿನದ ಸುರಿದಂತಹ ಜಲಸ್ಫೋಟ, ಅಂದ್ರೆ ಭಾರಿ ಭೂಕುಸಿತ ಏನಾಯ್ತು, ಭೂಕುಸಿತದಿಂದಾಗಿ ಅಂದ್ರೆ ಮೇಲ್ಭಾಗದಿಂದ ಬಂದಂತಹ ಮಣ್ಣು, ಕಲ್ಲು ಎಲ್ಲವೂ ಕೂಡ ಒಂದು ಶಾಲೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಭಾಗದಲ್ಲಿ, ಅಂದ್ರೆ ಇದು ನೋಡ್ತಾ ಇರಬಹುದು, ಇದು ಸ್ಕೂಲು. ಈ ಸ್ಕೂಲು ಆಗಿರ್ಬೋದು, ಮನೆಗಳು, ಅಂಗಡಿಗಳು ಸಂಪೂರ್ಣವಾಗಿ ಈ ಒಂದು ಮಣ್ಣಿನ ಹೊಡೆತ ಜೊತೆಗೆ ಭಾರಿ ಗಾತ್ರದ ಕಲ್ಲುಗಳು ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಈ ಒಂದು ಶಾಲೆಯ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಹುದುಗಿ ಹೋಗಿರ್ತಕ್ಕಂಥದ್ದು. ಅಂದ್ರೆ ಈ ನೆನ್ನೆ ಸಾಕಷ್ಟು ಮಳೆಗಳಾಗಿತ್ತು. 3 ಭಾಗದಲ್ಲಿ ಗುಡ್ಡ ಕುಸಿತವಾದಂತಹ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಭಾರಿ ಗಾತ್ರದ ಮಣ್ಣು ಬಂದಿರತಕ್ಕಂಥದ್ದು. ಈ ಒಂದು ಕಲ್ಲುಗಳು ನೋಡ್ಬೋದು, ಅಂದ್ರೆ ಸುಮಾರು 9 ಕಿಲೋಮೀಟರ್ ದೂರದಿಂದ ಬಂದಂತಹ ಒಂದು ಭಾರಿ ಗಾತ್ರದ ಕಲ್ಲುಗಳು. ಇದು ಸಂಪೂರ್ಣವಾಗಿ ಒಂದು ಗವರ್ಮೆಂಟ್ ಸ್ಕೂಲ್ನ ಶಾಲಾ ಮೈದಾನ, ಸಂಪೂರ್ಣ ತಟಸ್ಥವಾಗಿದ್ದಂತಹ ಮೈದಾನ ನೋಡಬಹುದು. ಇದೀಗ ಸಂಪೂರ್ಣವಾಗಿ ಕಲ್ಲು ಮಣ್ಣಿನಿಂದ ಆವೃತವಾಗಿರ್ತಕ್ಕಂಥದ್ದು. ಈ ನದಿ ಕೂಡ ನೋಡ್ತಾ ಇದ್ದೀರಿ, ಇದು ಈ ಒಂದು ಸ್ಥಳದಲ್ಲಿ ಇರಲಿಲ್ಲ. ಹೀಗಾಗಿ ಸಾಕಷ್ಟು, ಅಂದ್ರೆ ಫುಟ್ಬಾಲ್ ಆಡ್ತಿದ್ದಂತಹ ಗ್ರೌಂಡ್, ಇದು ಭಾರಿ ದೊಡ್ಡ ಗ್ರೌಂಡು, ಈಗ ಸಂಪೂರ್ಣವಾಗಿ ಕಲ್ಲು ಮಣ್ಣಿಂದ ಆವೃತವಾಗಿರುವಂತಹ ನದಿ ನೋಡ್ತಾ ಇರಬಹುದು. ಇದು ಈಗ ತಾನೇ ಸೃಷ್ಟಿಯಾಗಿರುವಂತಹ ಒಂದು ನದಿ. ಈ ಭಾಗದಲ್ಲಿ ದೊಡ್ಡ ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿರುವಂತದ್ದು ಎಷ್ಟರ ಮಟ್ಟಿಗೆ ಅದರ ಭೀಕರತೆಯನ್ನ ತೋರಿಸ್ತದೆ ಅಂತ ಹೇಳಿದ್ರೆ ನೋಡ್ತಾ ಇರಬಹುದು. ಅಂದ್ರೆ ಮಣ್ಣು ಬಂದಿರುವಂತದ್ದು ನೇರವಾಗಿ ಬಂದಿರೋದಲ್ಲ, ಅಂದ್ರೆ ತಿರುಗಿ, ಅಂದ್ರೆ ಆ ಒಂದು ಬೆಟ್ಟ ಕುಸಿದಂತಹ ಸಂದರ್ಭದಲ್ಲಿ ಕಲ್ಲು, ಮಣ್ಣು, ಮರ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಆವರಿಸಿಕೊಂಡು ಬಂದಿರುವಂತದ್ದು. ಈಗ ಆ
ಭಾಗದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ದೂರದಲ್ಲಿ ಅಂದ್ರೆ ಮಂಡಕೈ ಅನ್ನೋ ಒಂದು ಸ್ಥಳದ ಬಂದಂತಹ ಇದನ್ನ ಅಲ್ಲಿ ಒಂದು ಸ್ಥಳ ಇದೆ, ಅಲ್ಲಿ NDRF ತಂಡ ರಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂಥ ಅಂದ್ರೆ ಈ ಭಾಗ ಮಂಡಕೈ ಆಗಿರ್ಬೋದು, ಜೊತೆಗೆ ತಟಮಲೈ ಆ ಒಂದು ಪ್ಲೇಸ್ಗೆ ಏನು ಹೋಗ್ಲಿಕ್ಕೆ ಯಾವುದೇ ರೀತಿಯ ಸಾಧ್ಯವಾಗ್ತಿಲ್ಲ. ಹೀಗಾಗಿ ತಾತ್ಕಾಲಿಕವಾಗಿ ಸೇತುವೆಗಳನ್ನ ಮಾಡೋದು, ಆ ಭಾಗದಲ್ಲಿ ಸಿಲುಕಿಕೊಂಡವರನ್ನ ರಕ್ಷಣೆಗಾಗಿ ಇದೀಗ NDRF ತಂಡ ಆಗಿರ್ಬೋದು, ರಕ್ಷಣಾ ತಂಡಗಳು ಭಾಗವಹಿಸಿ ಅವುಗಳನ್ನ ಕರೆತರಲು ಸಾಕಷ್ಟು ಹರಸಾಹಸವನ್ನೇ ಪಡ್ತಾ ಇರತಕ್ಕಂಥದ್ದು. ಸದ್ಯ ಕೊಂಚ ಮಳೆ ಬಿಡುವು ನೀಡಿರುವುದು ಈ ಒಂದು ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಅನುಕೂಲವನ್ನೇ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗಾಗಲೇ ಸಾಕಷ್ಟು 100ಕ್ಕೂ ಹೆಚ್ಚು ಮಂದಿ ಈ ಭಾಗದಲ್ಲಿ ಸಾವಿಗೀಡಾಗಿರ್ತಕ್ಕಂಥದ್ದು, ಜೊತೆಗೆ 400ಕ್ಕೂ ಹೆಚ್ಚು ಮಂದಿ ಕಣ್ಮರೆ ಕೂಡ ಆಗಿದ್ದಾರೆ. ಅವರ ಹುಡುಕಾಟ ಕೂಡ ನಡೀತಾ ಇರ್ತಕ್ಕಂಥ. ಅಂದ್ರೆ ಮುಖ್ಯವಾಗಿ ಇಲ್ಲಿ ರಕ್ಷಣಾ ತಂಡಗಳಿಗೆ ಎದುರಾಗ್ತಿರ್ತಕ್ಕಂಥ ಚೂರ್ಲಮಲೈ ಏನೋ ಒಂದು ಸ್ಥಳ ಏನಿದೆ, ಈ ಭಾಗದಲ್ಲಿ ತಟಮಲೈ ಹಾಗೂ ಮಂಡಕೈ ಏನೋ ಒಂದು ಸ್ಥಳ ಇದೆ, ಆ ಸ್ಥಳಕ್ಕೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಹೀಗಾಗಿ ರಕ್ಷಣಾ ಕಾರ್ಯ ಅಂದ್ರೆ ಆ ಭಾಗದಲ್ಲಿ ಸೇತುವೆಗಳನ್ನ ಮಾಡ್ತಂತ ಕಾರ್ಯಗಳು ಕೂಡ ನಿರಂತರವಾಗಿ ನಡೀತಿರ್ತಕ್ಕಂಥದ್ದು. ಆ ಭಾಗದಲ್ಲಿ ಸಿಲುಕಿಕೊಂಡವರ ರಕ್ಷಣೆಗೆ ಇದೀಗ ಕೇರಳ ಸರ್ಕಾರ ಆಗಿರ್ಬೋದು, ರಕ್ಷಣಾ ತಂಡಗಳು ಬರದಿಂದ ಕೆಲಸಗಳನ್ನ ಮಾಡೋ ಮೂಲಕ ಒಂದು ರಕ್ಷಣೆಗೆ ಮುಂದಾಗಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಅಮಾರ್, ವಿಸ್ತಾರ ನ್ಯೂಸ್, ವಯನಾಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.